ಶಿರೂರು ಗುಡ್ಡ ಕುಸಿದ ಘಟನೆಯಲ್ಲಿ ಮಣ್ಣಿನ ಅಡಿಯಲ್ಲಿ ಇದೆ ಎನ್ನುವಂಥ ಕೇರಳ ಮೂಲದ ಲಾರಿ ಒಂದು ಕಟ್ಟಿಗೆಯನ್ನ ಲೋಡ್ ಮಾಡಿ ಬಂದಿತ್ತು. ಆ ಕಟ್ಟಿಗೆ ಏನು ಗಂಗಾವಳಿ ನದಿಯಲ್ಲಿ ತೇಲಿ ಹೋಗಿತ್ತು. ನಿನ್ನೆ ಅದು ಕಟ್ಟಿಗೆ ಅಗರುಗೋಣ ಎನ್ನುವಂತಹ ಒಂದು ಗ್ರಾಮದಲ್ಲಿ ಸಿಕ್ಕಿದೆ ಎನ್ನುವಂತಹ ಒಂದು ಮಾಹಿತಿ ಲಭ್ಯವಾಗಿದೆ. ಈ ಪ್ರಯುಕ್ತವಾಗಿ ಲಾರಿಯ ಮಾಲೀಕರಾಗಿರತಕ್ಕಂಥ ಮುಬೀನ್ ಅವರು ಆ ಜಾಗಕ್ಕೆ ಹೋಗಿದ್ರು. ಅಲ್ಲಿ ಕಟ್ಟಿಗೆ ಲೋಡ್ ಮಾಡಿದ್ದು ಮತ್ತೆ ಈಗ ಸಿಕ್ಕಿದ್ದು ಕಟ್ಟಿಗೆ ಒಂದೇನಾ ಹೋಲಿಕೆ ಆಗ್ತಿದೆ ಎನ್ನುವಂತಹ ಬಗ್ಗೆ ಅವ್ರ ಜೊತೆ ಕೇಳುವಂತಹ ಒಂದು ಪ್ರಯತ್ನವನ್ನ ಮಾಡೋಣ. ಸರ್ ನಮಸ್ಕಾರ. ಈಗ ಅಗ್ರಗೋಣ ಜಾಗದಲ್ಲಿ ಒಂದು ಕಟ್ಟಿಗೆ ತುಂಡು ಸಿಕ್ಕಿದೆ. ಈಗ ನಿಮ್ಮ ಲಾರಿ ಏನು ಲೋಡ್ ಮಾಡಿತ್ತಲ್ಲ ಆ ಕಟ್ಟಿಗೆ ಏನು ಜೊಯ್ಡಾದಿಂದ, ಆ ಕಟ್ಟಿಗೆಗೂ ಈ ಕಟ್ಟಿಗೆಗೂ ಹೋಲಿಕೆ ಆಗ್ತಾ ಇದೆಯಾ ಎನ್ನುವಂತ ಒಂದು ಮಾಹಿತಿ ಸಿಗ್ಬೋದಾ ನಿಮ್ಮಿಂದ? ಅದು ನಮಗೆ ಡೌಟ್ ಇರೋದು ಬಿಟ್ಟು ಕನ್ಫರ್ಮ್ ಮಾಡ್ಲಿಕ್ಕೆ ಇರೋದು ಕಾರವಾರ ಪೊಲೀಸ್ ಅವರೇ ಕನ್ಫರ್ಮ್ ಮಾಡಬೇಕು. ಯಾಕಂತ ಹೇಳಿದ್ರೆ ನಾವು FIR ಇಟ್ಟಿದ್ದು ಅವರೇ ಚೆಕ್ ಮಾಡಿ ಅವ್ರಿಗೆ ಅದರಲ್ಲಿ ಒಂದು P1 ಅಂತ ಮಾರ್ಕಿಂಗ್ ನೋಡಿದ್ದು ಬಿಟ್ಟು ಬೇರೆ ಏನು ಕನ್ಫರ್ಮ್ ಮಾಡ್ಲಿಕ್ಕೆ ಇಲ್ಲ. ನೀವು ಆ ಜಾಗಕ್ಕೆ ಕಟ್ಟಿಗೆ ಸಿಕ್ಕಿದ ಜಾಗಕ್ಕೆ ನಿಮ್ಗೆ ಪೊಲೀಸರು ಕರೆದಿದ್ರು ಅಥವಾ ನೀವಾಗೆ ಹೋಗಿದ್ರ? ಊರವ್ರು ಕರೆದಿದ್ರು. ಊರವ್ರು 2-3 ಜನ ಬಂದಿದ್ರು. ಯಾರ್ಯಾರ ಹೆಸರು ಗೊತ್ತಿಲ್ಲ ನನಗೆ, ಗೊತ್ತಿರೋರಲ್ಲ ಅವರಂತೂ ಈ ತರ ಇದೆ ಅಂತ ಹೇಳಿದ್ರು. ಅದಕ್ಕೆ ನಾನು ಹೋಗಿ ನೋಡ್ಬೇಕಾದ್ರೆ ನಮ್ಮ ತರ ನೋಡಿದ ಅಷ್ಟೇ ಬಿಟ್ಟು ಅದು ನಮ್ದು ಅಂತ ಕನ್ಫರ್ಮ್ ಮಾಡ್ಲಿಕ್ಕೆ ಯಾವ ಐಡೆಂಟಿಫಿಕೇಶನ್ ಕಾಣ್ತಾ ಇಲ್ಲಾಗಿತ್ತು. ಒಂದು P1 ಮಾರ್ಕಿಂಗ್ ಬಿಟ್ಟು ಬೇರೆ ಏನೂ ಇಲ್ಲ ಐಡೆಂಟಿಫಿಕೇಶನ್. ಅದ್ರ ಮೇಲ್ಗಡೆ ಈಗ ಆ ಕೇಸಿ ಆಗಿದ್ರೆ ಆ ಕೇಸಿಗೆ ಸಿಪ್ಪೆ ಬರುತ್ತೆ. ಸಿಪ್ಪೆ ನಾನು ನೋಡಿಲ್ಲ. ನಿಮಗೆ ಪಕ್ಕ ಇದೆ ಇರ್ಬೋದಾ ಅಂತ ಅನಿಸ್ತದ ಅಥವಾ ಹೇಗೆ ಅಂತ? ಡೌಟ್ ಇರೋದು ಬಿಟ್ಟು ನಮ್ದು ಅಂತ ಕನ್ಫರ್ಮ್ ಮಾಡ್ಲಿಕ್ಕೆ ಆಗಲ್ಲ. ಕನ್ಫರ್ಮ್ ಮಾಡ್ಲಿಕ್ಕೆ ಇರೋದು ಪೊಲೀಸ್ ಅವರೇ ಕನ್ಫರ್ಮ್ ಮಾಡಬೇಕು. ಕಟ್ಟಿಗೆ ಸಿಕ್ಕಿದಂತ ಜಾಗದಲ್ಲಿ ತಾನು ಹೋಗಿದ್ದೆ. ಆ ಜಾಗದಲ್ಲಿ ಆ ಕಟ್ಟಿಗೆನ ಸಹಿತ ನೋಡಿದೆ. ಆದ್ರೆ ಅದರ ಬರವಣಿಗೆಯೂ ಸಹಿತ ಒಂದೇ ರೀತಿಯಾದಂತಹ ಒಂದು ಹೋಲಿಕೆ ಇತ್ತು. ಆದ್ರೆ ಪೊಲೀಸರು ಇದ್ರ ಬಗ್ಗೆ ಕನ್ಫರ್ಮ್ ಮಾಡಬೇಕು ಎನ್ನುವಂತಹ ಒಂದು ಮಾತನ್ನ ಮುಬೀನ್ ಅವರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ರೈಡು ಜೊತೆ ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ. ಶಿರೂರು ಗುಡ್ಡ ಕುಸಿದ ಘಟನೆಯಲ್ಲಿ ಮಣ್ಣಿನ ಅಡಿಯಲ್ಲಿ ಇದೆ ಎನ್ನುವಂಥ ಕೇರಳ ಮೂಲದ ಲಾರಿ ಒಂದು ಕಟ್ಟಿಗೆಯನ್ನ ಲೋಡ್ ಮಾಡಿ ಬಂದಿತ್ತು. ಆ ಕಟ್ಟಿಗೆ ಏನು ಗಂಗಾವಳಿ ನದಿಯಲ್ಲಿ ತೇಲಿ ಹೋಗಿತ್ತು. ನಿನ್ನೆ ಅದು ಕಟ್ಟಿಗೆ ಅಗರುಗೋಣ ಎನ್ನುವಂತಹ ಒಂದು ಗ್ರಾಮದಲ್ಲಿ ಸಿಕ್ಕಿದೆ ಎನ್ನುವಂತಹ ಒಂದು ಮಾಹಿತಿ ಲಭ್ಯವಾಗಿದೆ. ಈ ಪ್ರಯುಕ್ತವಾಗಿ ಲಾರಿಯ ಮಾಲೀಕರಾಗಿರತಕ್ಕಂಥ ಮುಬೀನ್ ಅವರು ಆ ಜಾಗಕ್ಕೆ ಹೋಗಿದ್ರು. ಅಲ್ಲಿ ಕಟ್ಟಿಗೆ ಲೋಡ್ ಮಾಡಿದ್ದು ಮತ್ತೆ ಈಗ ಸಿಕ್ಕಿದ್ದು ಕಟ್ಟಿಗೆ ಒಂದೇನಾ ಹೋಲಿಕೆ ಆಗ್ತಿದೆ ಎನ್ನುವಂತಹ ಬಗ್ಗೆ ಅವ್ರ ಜೊತೆ ಕೇಳುವಂತಹ ಒಂದು ಪ್ರಯತ್ನವನ್ನ ಮಾಡೋಣ. ಸರ್ ನಮಸ್ಕಾರ. ಈಗ ಅಗ್ರಗೋಣ ಜಾಗದಲ್ಲಿ ಒಂದು ಕಟ್ಟಿಗೆ ತುಂಡು ಸಿಕ್ಕಿದೆ. ಈಗ ನಿಮ್ಮ ಲಾರಿ ಏನು ಲೋಡ್ ಮಾಡಿತ್ತಲ್ಲ ಆ ಕಟ್ಟಿಗೆ ಏನು ಜೊಯ್ಡಾದಿಂದ, ಆ ಕಟ್ಟಿಗೆಗೂ ಈ ಕಟ್ಟಿಗೆಗೂ ಹೋಲಿಕೆ ಆಗ್ತಾ ಇದೆಯಾ ಎನ್ನುವಂತ ಒಂದು ಮಾಹಿತಿ ಸಿಗ್ಬೋದಾ ನಿಮ್ಮಿಂದ? ಅದು ನಮಗೆ ಡೌಟ್ ಇರೋದು ಬಿಟ್ಟು ಕನ್ಫರ್ಮ್ ಮಾಡ್ಲಿಕ್ಕೆ ಇರೋದು ಕಾರವಾರ ಪೊಲೀಸ್ ಅವರೇ ಕನ್ಫರ್ಮ್ ಮಾಡಬೇಕು. ಯಾಕಂತ ಹೇಳಿದ್ರೆ ನಾವು FIR ಇಟ್ಟಿದ್ದು ಅವರೇ ಚೆಕ್ ಮಾಡಿ ಅವ್ರಿಗೆ ಅದರಲ್ಲಿ ಒಂದು P1 ಅಂತ ಮಾರ್ಕಿಂಗ್ ನೋಡಿದ್ದು ಬಿಟ್ಟು ಬೇರೆ ಏನು ಕನ್ಫರ್ಮ್ ಮಾಡ್ಲಿಕ್ಕೆ ಇಲ್ಲ. ನೀವು ಆ ಜಾಗಕ್ಕೆ ಕಟ್ಟಿಗೆ ಸಿಕ್ಕಿದ ಜಾಗಕ್ಕೆ ನಿಮ್ಗೆ ಪೊಲೀಸರು ಕರೆದಿದ್ರು ಅಥವಾ ನೀವಾಗೆ ಹೋಗಿದ್ರ? ಊರವ್ರು ಕರೆದಿದ್ರು. ಊರವ್ರು 2-3 ಜನ ಬಂದಿದ್ರು. ಯಾರ್ಯಾರ ಹೆಸರು ಗೊತ್ತಿಲ್ಲ ನನಗೆ, ಗೊತ್ತಿರೋರಲ್ಲ ಅವರಂತೂ ಈ ತರ ಇದೆ ಅಂತ ಹೇಳಿದ್ರು. ಅದಕ್ಕೆ ನಾನು ಹೋಗಿ ನೋಡ್ಬೇಕಾದ್ರೆ ನಮ್ಮ ತರ ನೋಡಿದ ಅಷ್ಟೇ ಬಿಟ್ಟು ಅದು ನಮ್ದು ಅಂತ ಕನ್ಫರ್ಮ್ ಮಾಡ್ಲಿಕ್ಕೆ ಯಾವ ಐಡೆಂಟಿಫಿಕೇಶನ್ ಕಾಣ್ತಾ ಇಲ್ಲಾಗಿತ್ತು. ಒಂದು P1 ಮಾರ್ಕಿಂಗ್ ಬಿಟ್ಟು ಬೇರೆ ಏನೂ ಇಲ್ಲ ಐಡೆಂಟಿಫಿಕೇಶನ್. ಅದ್ರ ಮೇಲ್ಗಡೆ ಈಗ ಆ ಕೇಸಿ ಆಗಿದ್ರೆ ಆ ಕೇಸಿಗೆ ಸಿಪ್ಪೆ ಬರುತ್ತೆ. ಸಿಪ್ಪೆ ನಾನು ನೋಡಿಲ್ಲ. ನಿಮಗೆ ಪಕ್ಕ ಇದೆ ಇರ್ಬೋದಾ ಅಂತ ಅನಿಸ್ತದ ಅಥವಾ ಹೇಗೆ ಅಂತ? ಡೌಟ್ ಇರೋದು ಬಿಟ್ಟು ನಮ್ದು ಅಂತ ಕನ್ಫರ್ಮ್ ಮಾಡ್ಲಿಕ್ಕೆ ಆಗಲ್ಲ. ಕನ್ಫರ್ಮ್ ಮಾಡ್ಲಿಕ್ಕೆ ಇರೋದು ಪೊಲೀಸ್ ಅವರೇ ಕನ್ಫರ್ಮ್ ಮಾಡಬೇಕು. ಕಟ್ಟಿಗೆ ಸಿಕ್ಕಿದಂತ ಜಾಗದಲ್ಲಿ ತಾನು ಹೋಗಿದ್ದೆ. ಆ ಜಾಗದಲ್ಲಿ ಆ ಕಟ್ಟಿಗೆನ ಸಹಿತ ನೋಡಿದೆ. ಆದ್ರೆ ಅದರ ಬರವಣಿಗೆಯೂ ಸಹಿತ ಒಂದೇ ರೀತಿಯಾದಂತಹ ಒಂದು ಹೋಲಿಕೆ ಇತ್ತು. ಆದ್ರೆ ಪೊಲೀಸರು ಇದ್ರ ಬಗ್ಗೆ ಕನ್ಫರ್ಮ್ ಮಾಡಬೇಕು ಎನ್ನುವಂತಹ ಒಂದು ಮಾತನ್ನ ಮುಬೀನ್ ಅವರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ರೈಡು ಜೊತೆ ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ.